ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ಪ್ರತಿಭಟನೆ. ಜುಲೈ 23 ಧರ್ಮಸ್ಥಳ ಸಾಮೂಹಿಕ ಅಪಹರಣ ಅತ್ಯಾಚಾರ ಕೊಲೆ ಪ್ರಕರಣಗಳ ಪ್ರಮುಖ ಅಪರಾಧಿಗಳನ್ನು ಕೂಡಲೇ ಬಂಧಿಸಿ ಪ್ರಕರಣಗಳ ತನಿಖೆಯನ್ನು ಉನ್ನತ ನ್ಯಾಯಾಲಯಕ್ಕೆ ವಹಿಸಬೇಕೆಂದು ಸಿಪಿಐಎಂಎಲ್ ರೆಡ್ ಸ್ಟಾರ್ ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್ ನಗರದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶ್ರೀ ಮಂಜುನಾಥ ಧರ್ಮಸ್ಥಳ ಸುಕ್ಷೇತ್ರ ಸುತ್ತಮುತ್ತ ನಡೆದಿವೆ ಎನ್ನಲಾದ ಸರಣಿ ಸಾವುಗಳ ಪ್ರಕರಣವನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ಈಗಾಗಲೇ ಪ್ರಕರಣಗಳ ತನಿಖೆ ರಚಿಸಲಾಗಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ಮೇಲೆ ರಾಜಕೀಯ ಪ್ರಭಾವದಿಂದ ಸತ್ಯಾಂಶ ಹೊರಬರುವ ಸಾಧ್ಯತೆ ಕಡಿಮೆ ಇದೆ. ಪ್ರಕರಣ ಗಂಭೀರ ಸ್ವರೂಪವಾಗಿದ್ದು ಹಾಗೂ ಪ್ರಭಾವಿ ಮನೆತನ ಮತ್ತು ಪ್ರಭಾವಿ ರಾಜಕೀಯ ಹಿನ್ನೆಲೆ ಹೊಂದಿರುತ್ತದೆ. ಅಲ್ಲದೆ ಪ್ರಕರಣ 1976ರಿಂದ ಇಲ್ಲಿಯವರೆಗೆ ಧರ್ಮಸ್ಥಳದಲ್ಲಿ ನಡೆದಿರುವ 400ಕ್ಕೂ ಹೆಚ್ಚು ವಿದ್ಯಾರ್ಥಿನಿ ಮಹಿಳೆಯರ ನಾಪತ್ತೆ ಪ್ರಕರಣ, ಅತ್ಯಾಚಾರ ಹಾಗೂ ಕಗ್ಗೊಲೆಯಂತಹ ಭೀಕರ ನರಮೇಧವಾಗಿರುತ್ತದೆ. ಈ ನರಮೇಧಕ್ಕೆ ಇದೇ ಸುಕ್ಷೇತ್ರದಲ್ಲಿ ಹಲವು ದಶಕಗಳಿಂದ ಕೆಲಸ ಮಾಡಿದ ವ್ಯಕ್ತಿಯೊಬ್ಬರು ದೂರುದಾರರಾಗಿರುತ್ತಾರೆ. ಸಾಲು ಸಾಲು ಅಪರಾಧ ಪ್ರಕರಣಗಳನ್ನು ಬಯಲಿಗೆ ಬರುತ್ತಿವೆ. ಇದರ ಪ್ರಕರಣದಿಂದ ನೂರಾರು ಸಂಖ್ಯೆಯ ಗಣ್ಯ ಮತ್ತು ಅತಿ ಗಣ್ಯರು ಜೈಲಿಗೆ ಹೋಗುತ್ತಾರಾ? ಈ ಪ್ರಕರಣ ಗಂಭೀರವಾಗಿರುತ್ತದೆ. ಆದ್ದರಿಂದ ಸಿದ್ದರಾಮಯ್ಯ ಅವರು ಘೋಷಿಸಿದ ಎಸ್ಐಟಿ ಮೇಲೆ ಸಿಪಿಐಎಲ್ ರೆಡ್ ಸ್ಟಾರ್ ಪಕ್ಷಕ್ಕೆ ನಂಬಿಕೆ ಇರುವುದಿಲ್ಲ. ಈ ಕಾರಣಕ್ಕಾಗಿ ಎಸ್ಐಟಿ ಬದಲು ಉನ್ನತ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕೆಂದು ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಂ ಗಂಗಾಧರ್ ರಾಜ್ಯ ಸಮಿತಿ ಸದಸ್ಯರು, ಎಂಆರ್ ಹೊಸಮನಿ ಜಿಲ್ಲಾ ಸಮಿತಿ ಸದಸ್ಯರು, ಹನುಮಂತಪ್ಪ ಕೊಡಿಹಾಳ್ ತಾಲೂಕು ಉಪಾಧ್ಯಕ್ಷರು, ರೈತ ಸಂಘ, ರುಕ್ಮಿಣಿ ದೋಬಿಗಲ್ಲಿ ತಾಲೂಕು ಸದಸ್ಯರು, ಸಿಪಿಐಎಂಎಲ್ ಹುಲಗಪ್ಪ ಬಳ್ಳಾರಿ ತಾಲೂಕು ಸದಸ್ಯರು, ಸಿಪಿಐಎಂಎಲ್ ಮುದಿಯಪ್ಪ ಹನುಮನಗರ ಕ್ಯಾಂಪ್ ತಾಲೂಕು ಸದಸ್ಯರು, ಸಿಪಿಐಎಲ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ದಾರುಣ ಘಟನೆ, ಇಡೀ ಮಾನವ ಕುಲ ತಲೆ ತಗ್ಗಿಸಬೇಕಂತ ವಿಷಯ ಇದೆ. ಹಾಗಾಗಿ ಸರ್ಕಾರ ಮೊನ್ನೆ ತಾನೇ ಎಸ್ಐಟಿನ ವಿಶೇಷ ತನಿಖಾ ತಂಡನ ರಚನೆ ಮಾಡಿದೆ. ಇದರಲ್ಲಿ ಏನಿದೆ, ರಚನೆ ಮಾಡಿದ ತಕ್ಷಣವೇ ಅಲ್ಲಿ ಏನು ಉಪ ಧರ್ಮಾಧಿಕಾರಿ ಅಂತ ಕರಿತೀವಿ, ಈ ವೀರೇಂದ್ರ ಹೆಗಡೆ ಅವರ ತಮ್ಮ ಹರ್ಷೇಂದ್ರ ಕುಮಾರ್ ಎಸ್ಐಟಿನ ಸ್ವಾಗತ ಮಾಡ್ತಾನೆ. ಸ್ವಾಗತ ಮಾಡಿದ್ರೆ ನಾವು ಸಿಬ್ಬಂದಿ ಇದನ್ನ ಕೂಡಲೇ ಖಂಡಿಸ್ತೀವಿ. ಯಾಕಂದ್ರೆ ಎಸ್ಐಟಿ ಬೇಡ, ಎಸ್ಐಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತೇಳಿ ನಾವು ಈ ಘೋಷಣೆ ಮಾಡ್ತಾ ಇದ್ದೀವಿ. ಈ ಮೂಲಕ ಸಿದ್ದರಾಮಯ್ಯ ಮತ್ತು ಸರ್ಕಾರ ಒತ್ತಾಯ ಮಾಡ್ತಿದ್ದೀವಿ, ಎಸ್ಐಟಿ ಬೇಡ, ಉನ್ನತ ನ್ಯಾಯಾಂಗ ತನಿಖೆ ಆಗಲಿ. ನಿವೃತ್ತ ಜಡ್ಜ್ಗಳು ಅಥವಾ ಮುಖ್ಯ ನ್ಯಾಯಮೂರ್ತಿಗಳು ಇವರ ನೇತೃತ್ವದಲ್ಲಿ ತಂಡದಲ್ಲಿ ಉನ್ನತ ನ್ಯಾಯಾಂಗ ತನಿಖೆ ಆಗಬೇಕು. ಎಲ್ಲ ಬಯಲಿಗೆ ಬರಬೇಕು. ಒಂದು ಪ್ರಕರಣ ಬಯಲಿಗೆ ಮೊದಲು ಬಂಧಿಸಬೇಕಿದ ಕಾರಣ ಮೊದಲು ಬಂಧಿಸಿ ಆಮೇಲೆ ತನಿಖೆ ಮಾಡಬೇಕು. ತನಿಖೆ ಮಾಡಿ ಬಂಧಿಸೋದಲ್ಲ. ಯಾಕೆ ಇಷ್ಟು ದಿನ ಸುಮ್ಮನೆ ಕೂತ್ರಿ? 1976 ಇಲ್ಲಿ ತನಕ ಒಂದಲ್ಲ ಮರ್ಡರು, ಒಂದು ಅತ್ಯಾಚಾರ ಅಲ್ಲ, ಸಾಮೂಹಿಕ ಅತ್ಯಾಚಾರ, ಸಾಮೂಹಿಕ ಕೊಲೆಗಳು, ಸಾಮೂಹಿಕ ಸಮಾಧಿ ಅಂತ್ಯಕ್ರಿಯೆ, ಸಾಮೂಹಿಕ ದಫನ್. ಇದು ಕಂಡು ಕೇಳಿ ಇರುವಂತಹ ಘಟನೆ. ಇದು ಇಂಟರ್ನ್ಯಾಷನಲ್ ಘಟನೆ. ಇಲ್ವಾದ್ರೆ ಅಥವಾ ಬೇರೆ ಬೇರೆ ಧರ್ಮ ಹಿಂದೂ ಮುಸ್ಲಿಮರ ಹೆಸರಿನಾಗ ಏನೇನು ಇದು ಆಗಿತ್ತಂದ್ರೆ, ಅಥವಾ ಯಾರೋ ಒಬ್ಬ ಮುಸ್ಲಿಮರು ಮಾಡಿದ್ರು ಅದರ ವಿಚಾರ ಅಂದ್ರೆ ಇಷ್ಟೊತ್ತಿಗೆ ಇಂಟರ್ನ್ಯಾಷನಲ್ ಸುದ್ದಿ ಆಗ್ತಿತ್ತು. ಮುಸ್ಲಿಂ ಹುಡುಗಿನ ಹಿಂದೂಗಳು ಮಾಡ್ಯಾರ, ಹಿಂದೂ ಹುಡುಗಿನ ಮುಸ್ಲಿಮರು ಮಾಡ್ಯಾರ ಅಂತ ಏನಾದ್ರು ಹೊರಗೆ ಬಿದ್ದಿದ್ರೆ, ಧರ್ಮಕ್ಕೆ ಏನಾರು ಹತ್ತಿದ್ರೆ ಅಲ್ಲಿ ಮಾಡಿದ ಎಲ್ಲ ಹಿಂದೂಗಳ ಎಡ ಅಂತಾನೆ ಗುರುತಿಸ್ತಾರೆ ಎಲ್ಲರೂ.
ಅದನ್ನೇನಾದ್ರು ದರ್ಗಾ ಮುಂದೆ ಮಾಡಿದ್ರೆ, ಅದು ಮಸೀದಿ ಮುಂದೆ ಏನಾದ್ರು ಮಾಡಿದ್ರೆ ಇದು ಅಂತಾರಾಷ್ಟ್ರೀಯ ಸುದ್ದಿ ಆಗ್ತಿತ್ತು. ಅದಕ್ಕೆ ಇದು ಬಹಳ ತಲೆ ತೆಗೆಸುವಂತ ವಿಚಾರ. ಅಲ್ಲಿ ಮಹಿಳೆಯರನ್ನ, ಹೆಣ್ಣು ಮಕ್ಕಳ ಧರ್ಮಸ್ಥಳದಲ್ಲಿ ಕಾಲೇಜು, ಆಯುರ್ವೇದಿಕ್, ಮೆಡಿಕಲ್ ಸುಮಾರಿದೆ. ಅದಕ್ಕೆ ಯಾವ ಸನ್ನಿಧಾನದಲ್ಲಿ ಏನು ನಡಿಬೇಕಾಗಿತ್ತು, ಏನು ನಡಿಬಾರ್ದಾಗಿತ್ತು ಅದು ನಡೀತಾ ಇದೆ. ಇದು ತಲೆ ತೆಗೆಸುವಂತ ವಿಚಾರ. ಅದಕ್ಕೆ SIT ಒಳಗೊಂಡು ಉನ್ನತ ನ್ಯಾಯಾಂಗ ತನಿಖೆಗಾದ್ರೆ ಸತ್ಯ ಹೊರಗೆ ಬರ್ತದೆ. ಫಸ್ಟ್ ಯಾರು ಅದನ್ನ ಕಾರಣರಾಗಿರೋ ಫಸ್ಟ್ ಅರೆಸ್ಟ್ ಮಾಡಬೇಕು, ಬಂಧಿಸಬೇಕು. ಸಂಪೂರ್ಣ ಉನ್ನತ ನ್ಯಾಯಾಂಗ ತನಿಖೆ ಆಗಬೇಕು. ಈ SIT ಮೇಲೆ ನಂಬಿಕೆ ಇಲ್ಲ. ಯಾಕಂದ್ರೆ ಮೋದಿನೂ ಅಲ್ಲಿಗೆ ಹೋಗಿ ಬರ್ತಾರೆ, ಸಿದ್ದರಾಮಯ್ಯನೂ ಅಲ್ಲಿಗೆ ಹೋಗಿ ಪಾದ ಪೂಜೆ ಮಾಡಿ ಬರ್ತಾರೆ. ಮೋದಿಗೂ ಬೇಕು, ಸಿದ್ದರಾಮಯ್ಯ ಎಲ್ಲ ರಾಜಕಾರಣ ಹೊರಗೆ ಬರ್ತಾರೆ. ಇದರಿಂದ ಇದು ದೊಡ್ಡ ದೊಡ್ಡವರು ಕೈವಾಡಿದೆ. ಆ ಪಕ್ಷ ಈ ಪಕ್ಷ ಪ್ರಶ್ನೆ ಇಲ್ಲ ಇದರಲ್ಲಿ. ಸಂಬಂಧಪಟ್ಟಂತೆ SIT ರಚನೆ ಆಗಿದೆ. ಸಾವಿರಾರು ಮಹಿಳೆಯರ ಮತ್ತು ಇತರೆ ಗಂಡುಮಕ್ಕಳ ಸಾವಾಗಿದೆ, ಸಾಮೂಹಿಕ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ ಮತ್ತು ದಫನು ಕೂಡ ಆಗಿದೆ. 76ರಿಂದ ಇಲ್ಲಿ ತನಕ ಯಾವ ಸರ್ಕಾರ, ಯಾವ ಪೊಲೀಸ್ ಕೂಡ ಆ ಒಂದು ತನಿಖೆ ಅಥವಾ ಆ ಪ್ರಕರಣವನ್ನು ಬಯಲಿಗೆ ತಂದಿಲ್ಲ. ಸುಮಾರು ಸಾವು ನಡೀತಿದೆ. ನೇತ್ರಾವತಿ ಹೆಣ್ಣುಗಳು ತೇಲ್ತಾರೆ. ಸುತ್ತಮುತ್ತ ಇರುವಂತಹ ಧರ್ಮಸ್ಥಳ ಸುತ್ತಮುತ್ತ ರಾಶಿ ಹೆಣಗಳು ಬಗ್ದಂಗೆಲ್ಲ ಹೊರಗೆ ಬರ್ತಾ ಇದ್ದಾರೆ. ಮೂಳೆಗಳು ತಗೊಂಡು ಮನೆ ಸರೆಂಡರ್ ಆಗಬೇಕು. ನಾನೇ ಸುತ್ತ ಹಾಕಿದ್ದೀನಿ. ಕಳೆದ 20 ವರ್ಷದಿಂದ ನಾನು ಕೆಲಸ ಮಾಡುವಂಥ ಮನುಷ್ಯ. ನಾನು ಕಣ್ಣಾರೆ ನಾನೇ ಊಟ ಹಾಕಿದ್ದೀನಿ ಅಂತ ಅನ್ನೋ ಕೋರ್ಟಿಗೆ ಸರೆಂಡರ್ ಆಗಿದೆ, ಕಂಪ್ಲೇಂಟ್ ಆಗಿದೆ. ಅವ್ರು ನಾಶ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿ ಬಲಾಟರು ಎಲ್ಲ ಪಕ್ಷದವರು ಇದ್ದಾರೆ. ಮೋದಿಗೂ ಧರ್ಮಸ್ಥಳ ಬೇಕು, ಸಿದ್ದರಾಮಯ್ಯಗೂ ಧರ್ಮಸ್ಥಳ ಬೇಕು. ಯಾಕಂದ್ರೆ ಮಠ ಮಾನ್ಯಗಳು ಧರ್ಮನ ಜನರನ್ನ ತಿಳುವಳಿಕೆ ಮಾಡಲಿಕ್ಕೆ ಮಠ ಮಾನ್ಯಗಳು ನಾವು ನಂಬಿಕೆ ಇಡ್ತೀವಿ. ಮಠ ಮಾನ್ಯ ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿ ಮೇಲೆ, ಮಂಜುನಾಥ ಸ್ವಾಮಿ ಮೇಲೆ ಕಣ್ಣಿದ್ರು ಕಾಪಾಡಂತ ನಮಗೆ ನಾವು ಈಗ ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮಾನವ ಹಕ್ಕದ ರಾಜ್ಯದ್ದು ಈ ದೇಶದಂತ ಮಾತಾಡ್ತಾ ಇದ್ದೀವಿ. ಮಹಿಳೆಯರ ಮೇಲೆ, ಅಪ್ತಾಪ್ತ ಹೆಣ್ಣು ಮಕ್ಕಳ ಮೇಲೆ ಇವತ್ತು ಸಾಮೂಹಿಕ ಅತ್ಯಾಚಾರ ಬಲಗಳು ನಡೀತಾ ಬಂದ್ರೆ ಇಲ್ಲಿ ಕೋರ್ಟು, ಕಚೇರಿ, ಸರ್ಕಾರ ಇದೆಲ್ಲ ನಾವು ಇದ್ದು ಇದಕ್ಕೆ ನಾವೆಲ್ಲ ಸಾಕ್ಷಿನ ಅಂತೇಳಿ ಒಂದ್ ಕಡೆ ಯೋಚನೆ ಬರ್ತಾರೆ. ಹಾಗಾಗಿ SIT ಮೇಲೆ ನಮ್ಮ ನಂಬಿಕೆ ಅಂತ ಹೇಳ್ಬಿಡ್ತೀವಿ. ಈಗಾಗಲೇ 2-3 ಜನ ಅಧಿಕಾರಿಗಳು ಅದರಲ್ಲಿ ಈಗಾಗಲೇ ತುಸಂದಾರೆ. ಅದಕ್ಕೆ SIT ಏನ್ ತನಿಖೆ ಕೊಡ್ತಂತ ನಮಗೆ ಅಷ್ಟು ಭರವಸೆ ಇಲ್ಲ. ಹಾಗಾಗಿ ಉನ್ನತ ನ್ಯಾಯಾಂಗ ತನಿಖೆ ಆಗ್ಬೇಕು. ಅದಕ್ಕೆ ಈ ಒಂದು ಮನವಿ ಪತ್ರನ ವರದಿ BV5 ನ್ಯೂಸ್, ಬಸವರಾಜ್, ಬುಕ್ಕನಹಟ್ಟಿ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.